ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ನಮ್ಮ ರಾಜ್ಯದ ಕನಕಪುರ ಬಂಡೆಯ ವಿಷಯವಾಗಿ ಕನಕಪುರ ಬಂಡೆ ಟಿ ಕೆ ಶಿವಕುಮಾರ್ ಅವರ ನಿನ್ನೆ ಅವ್ರದ್ದು ಹುಟ್ಟುಹಬ್ಬ ಇತ್ತು. ಹುಟ್ಟುಹಬ್ಬ ಭಾಳ ಅದ್ಧೂರಿಯಾಗಿ ಮಾಡಿದ್ರು. ಯಾರು ಬರೀ ಕಾರ್ಯಕರ್ತರೆ ಮಾಡಿದ್ರು. ಇವರು ಎಲ್ಲೋ ತಮಿಳ್ನಾಡು ಟೂರ್ಗೆ ಹೋದ್ರಂತೆ ದೇವಸ್ಥಾನಕ್ಕೆ ಹೋಗುವಾಗ ಇವರು ಕಾರ್ಯಕರ್ತರನ್ನ ಮಾತಾಡ್ಬಿಟ್ಟು ಹಿಂಗೆಲ್ಲ ಮಾಡಬಾರ್ದು ಅಂತ ಅವರು ರೋಡಲ್ಲೂ ಏನು ಹಾಕ್ಕೊಂಡಿದ್ರು ಅಂದರೆ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಹಾಕ್ಕೊಂಡಿದ್ರು. ಪಾಪ ಅಭಿಮಾನಕ್ಕೆ ಎಲ್ಲ ಮಾಡಿದ್ರು ಅವರಿಗೆ ಗೌರವನೇ ಇಲ್ಲ. ಅಭಿಮಾನದ ಗೌರವ ಇಲ್ಲ. ಅಭಿಮಾನ ಅಂದರೆ ಏನು ಅಂತಲೇ ಡಿ ಕೆ ಶಿವಕುಮಾರ್ ಗೊತ್ತಿಲ್ಲ ಅನ್ನಂಗಿದೆ. ಪಾಪ ಅವ್ರು ಕೇಳ್ತಾರೆ, ನಿಜ ಅಲ್ಲ, ನಿಮ್ಮ ಹೈಕಮಾಂಡ್ನವರು ಮಾಡಿರೋಂಥ ತಪ್ಪಿಗೆ ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಹೈಕಮಾಂಡ್ ಏನು ಮಾಡ್ತು? ಎಷ್ಟು ಸತಿ ದಂಡಯಾತ್ರೆ ಮಾಡಿದ್ರ? ಗಜ್ನಿ ಮೊಹಮ್ಮದ್ದು ದಂಡಯಾತ್ರೆ ಹೊಡೆದಾಗೆ ಪ್ರತಿ ಸತಿನೂ ಹೋದಾಗೆಲ್ಲನೂ ಈಗೇನೋ ಮಾಡ್ಕೊಂಬಂದ್ಬಿಡ್ತಾರೆ ಅಂತ ಇಲ್ಲಿ ಅಭಿಮಾನಿಗಳು ಭಾಳ ಕಾತುರದಿಂದ ಕಾಯ್ತಾ ಕೂತಿರ್ತಾರೆ. ಆದರೆ ನೀವು ಮಾಡ್ಕೊಂಬರೋದೇನೋ ಏನೂ ಇಲ್ಲ. ಅರ್ಥ ಆಯ್ತಾ? ಏನೂ ಇಲ್ಲ. ಇಲ್ಲಿಂದ ಹೋಗೋದು, ಅಲ್ಲಿಂದ ಬರೀ ಕೈಯಲ್ಲಿ ಬರೋದು, ಟೋಸ್ ಪಟಾಕಿ. ನಿಮ್ಮ ಮಹಾನ್ ನಾಯಕ AICC ಅಧ್ಯಕ್ಷ ಯಾರು? ರಬ್ಬರ್ ಸ್ಟಾಂಪ್ ಮಿಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ. ನಾನಿದ್ದೀನಿ ಅಂತ ಹೇಳ್ಬಿಟ್ಟು ಲಾಸ್ಟ್ಗೆ ಏನು ಮಾಡಿದ್ರು? ಅವರೇ ಅಲ್ಲೇ ಇದ್ದಾರಲ್ಲ, ಅವರೆಲ್ಲೂ ಹೋಗಿಲ್ಲ. ಯಾಕೆ? ಏನಕ್ಕೆ ನಿಮಗೆ ಯಾವುದೇ ಆದ ತೀರ್ಪು ಕೊಡಲಿಲ್ಲ, ಸರಿಯಾದ ಮಾರ್ಗದರ್ಶನ ನೀಡಲಿಲ್ಲ? ಇವರೆಲ್ಲ ರಬ್ಬರ್ ಸ್ಟಾಂಪ್ಗಳು. ಏನು ಗೊತ್ತಾ? ನಾವು ಹೊಡೆದಂಗೆ ಮಾಡ್ತೀನಿ, ನೀನು ಹತ್ತಂಗೆ ಮಾಡೋಂಗೆ ಅಂತ ಹೇಳ್ಕೊಂಡು ಒಬ್ರಿಗೊಬ್ರು ಎಲ್ಲ 4-5 ಜನ. ಯಾರ್ಯಾರು 5 ಜನ? ಮಲ್ಲಿಕಾರ್ಜುನ ಖರ್ಗೆ, AIC ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ, ಮತ್ತು ಸೋನಿಯಾ ಮೇಡಮು, ಮತ್ತು ಪ್ರಿಯಾಂಕಾ ವಾದ್ರಾ, ಮತ್ತು KC ವೇಣುಗೋಪಾಲ್, ಮತ್ತು ಇವರು ಸುರ್ಜೇವಾಲಾ ಎಲ್ಲ ಡ್ರಾಮಾ ಆಡಿಬಿಟ್ರು ನಿನಗೆ. ಪಾಪ ಎಲ್ಲ ಡ್ರಾಮಾ ಆಡಿ ನಿನಗೆ ಆಗಬಾರ್ದಿದ್ದ ಅನ್ಯಾಯಗಳನ್ನೆಲ್ಲ ಮಾಡಿಬಿಟ್ರು. ನೀನು ನೋಡಿದ್ರೆ ಈ ಕಡೆ ಬಂದು ಇಲ್ಲಿ ಕಾರ್ಯಕರ್ತರಿಗೆ ನಾನು ಮುಖ್ಯಮಂತ್ರಿ ಅಂತ ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ. ಬೆಂಗಳೂರಿಗೆ ಬರೋದೋ ಬೇಡೋ ಅನ್ನಂಗೆ ಆಗಿದೆ. ಅದಕ್ಕೆ ನೀನು ಇಲ್ಲಿ ಏನು ಕಾರ್ಯಕ್ರಮನೇ ಮಾಡ್ತಾಯಿಲ್ಲ. ಬೆಂಗಳೂರಿಗೆ ಅಭಿವೃದ್ಧಿ ಮಿನಿಸ್ಟರು ನಿಮ್ಮ ಸಿದ್ದರಾಮಯ್ಯ ನಿನಗೆ ದುಡ್ಡು ಬಿಡುಗಡೆ ಮಾಡಲ್ಲ, ನೀ ಕೆಲಸ ಮಾಡೋಕ್ಕೆ ಬಿಡಲ್ಲ. ಅವರು ಇದು ಹೆಂಗೈತೆ ನೋಡಿದ್ರಾ? ಎಲ್ಲ ಬೀಗದ ಕೈಯಲ್ಲಿದೆ, ಸಿದ್ದರಾಮಯ್ಯನ ಕೈಲಿ ಐತೆ. ಸಿದ್ದರಾಮಯ್ಯನ ಕೈಲಿರೋದ್ರಿಂದ ನೀವು ಏನೇ ಮಾಡಿದ್ರು ಬೆಂಗಳೂರಿಗೆ ಯಾವುದೇ ರೀತಿಯಾದ ಕೆಲಸ ಮಾಡೋಕ್ಕಾಗಲ್ಲ. ಕಾರಣ ಏನಂದರೆ ಅವ್ರು ದುಡ್ಡು ಬಿಡುಗಡೆ ಮಾಡಲ್ಲ, ನೀನು ಮಾಡೋಕ್ಕಾಗಲ್ಲ. ಇಷ್ಟೇ ವ್ಯತ್ಯಾಸ, ಇನ್ನೇನೂ ಇಲ್ಲ. ಇಲ್ಲಿ ಮೇಲ್ನೋಟಕ್ಕೆ ಏನು ಗೊತ್ತಾ, ಹೆಂಗೆ ಮಾತಾಡಲಿ, ಏನು ಮಾಡಲಿ ಹಿಂಗಂತ ವಿರೋಧ ಕಟ್ಕೊಳಕ್ಕಾಗಲ್ಲ. ಅದೇನೋ ಹೇಳ್ತಾರಲ್ಲ, ನುಂಗಕ್ಕೂ ಆಗಲ್ವಂತೆ, ಉಗ್ಳಕ್ಕೂ ಆಗಲ್ವಂತೆ, ಒದ್ದಾಡ್ತಾರಂತೆ ತುಪ್ಪ. ಅದು ಹಂಗಾಗಿದೆ ಈಗ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಆಡಳಿತ. ಅಲ್ಲಪ್ಪ ಸಿದ್ದರಾಮಯ್ಯವರೇ, ನೀವು ನಿಮ್ಮ ಸಹಪಾಠಿಗೆ ಅಟ್ಲೀಸ್ಟು ಅವರು ಗ್ರೇಟರ್ ಬೆಂಗಳೂರು ಅಂತ ವಹಿಸ್ಕೊಂಡವ್ರೆ. ಆ ಬೆಂಗಳೂರಿಗಾದ್ರೂ ನೀವು ಒಂದಷ್ಟು ದುಡ್ಡು ಬಿಡುಗಡೆ ಮಾಡಬೇಕೋ ಬೇಡವೋ? ಅದನ್ನೂ ಮಾಡ್ತಾಯಿಲ್ಲ. ಈಗ ನೆನ್ನೆ ಏನೋ ಸುಮ್ಮನೆ ಇರಲಾರ್ದೆ ಇರುವೆ ಬಿಟ್ಕೊಂಡು ಎಲ್ಲಿಂದ ಅಲ್ಲಿ ಈಗ ಎಲ್ಲ ಚೀಮಾರಿ ಹಾಕ್ತಾರೆ. ಚೂ ತೀ ಅಂತಾರೆ. ಏನಂತ? ಯಾವುದಕ್ಕೆ? ಹಿಜಾಬ್ಗೆ. ಉಗಿಸ್ಕೋ. ನಿನಗೆ ಬೇಕಾಗಿರೋದೇ ಇದು. ನೀನು ಯಾವಾಗೂ ಏನು ಗೊತ್ತಾ, ಸುದ್ದಿಲಿರ್ಬೇಕಷ್ಟೇ. ಸುದ್ದಿಲಿದ್ದರೆ ನಾನು ಇದ್ದೀನಿ ಹಿಂಗಂತ ನಿನ್ನ ಉದ್ದೇಶ. ನನ್ನ ಮೊನ್ನೆ ತಾನೇ ಕೇಳ್ತಾ ಇದ್ದೆ, ಎಲ್ಲಪ್ಪ ಸುದ್ದಿಲಿಲ್ಲ ಹಂಗಂತ. ಬಂದು ಏನು ಮಾಡಿದೆ ಅಂದರೆ ಹಿಜಾಬ್ ಬಿಟ್ಬಿಟ್ಟೆ. ಇದು ಹೆಂಗಿದೆ ನೋಡಿ. ಈ ಹಿಜಾಬ್ ಬಗ್ಗೆ ಇವರು ಉಪಮುಖ್ಯಮಂತ್ರಿಗಳು ಏನು ಮಾತನ್ನೇ ಆಡ್ತಾ ಇಲ್ಲ. ಎಲ್ಲ ಇವತ್ತು ಹೋಗಿದ್ರು, ಹೊರಗಡೆ ಬಂದಿದ್ದಾರೆ. ಆದರೆ ಇನ್ನೂ ಪತ್ರಕರ್ತರಿಗೆ ಇನ್ನೂ ಭೇಟಿ ಆಗಿಲ್ಲ. ಏನು ಸಮಯ ಅಂತ, ಏನು ವಿಷಯ ಅಂತ ಗೊತ್ತಾಗಲಿಲ್ಲ. ಅರ್ಥಾಯ್ತಾ? ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ನಿಭಾಯಿಸ್ಕೋಬೇಕು? ಈ ಕಡೆ ಯಾವುದು ಬೇರೆ ಪಕ್ಷಕ್ಕೆ ಹೋಗಂಗಿಲ್ಲ, ತಮ್ಮ ಪಕ್ಷದಲ್ಲಿ ಇರೋಕ್ಕಾಗಲ್ಲ.
ಇದೇ ಅವರ ಪರಿಸ್ಥಿತಿ. ಹೆಂಗೆ 33 ಜನ ಅವರೇ, 33 ಜನ ಅವರೇ, ಎಲ್ಲವ್ರೆ 33 ಜನನೂ ಇಲ್ಲ, 43 ಜನನೂ ಇಲ್ಲ. ಸುಮ್ಮನೆ ಕತೆ ಕಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಕತೆನೋ ಕತೆ. ಏನು ಕತೆ ಇದು? ಅದೇನೋ ಹೇಳ್ತಾ ಇದ್ರಂತೆ, ಹಂಗಾಯ್ತು ಇದು. ಈ ಜೋರಾಗಿ ಹೇಳಂಗೂ ಇಲ್ಲ, ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಕಾರಣ ಏನು? ಎಲ್ಲಿ ಅವ್ರ ಮೇಲೆ ಎಲ್ಲರೂ ಇವರು ಕಣ್ಣಿಟ್ಬಿಡ್ತಾರೋ ಅಂತ, ಪಾರ್ಟಿ ಕಣ್ಣಿಡುತ್ತೆ, ಮತ್ತು ಅವ್ರಿಗೆಲ್ಲ ತೊಂದರೆ ಆಗುತ್ತೆ ಅಂತ ಅವ್ರ ಹೆಸರು ಹೇಳಂಗೂ ಇಲ್ಲ, ಬಿಡಂಗೂ ಇಲ್ಲ. ಡಿ ಕೆ ಶಿವಕುಮಾರ್ಗೆ ಈಗ ಇವರು ಹೆಂಗಾಗಿದೆ ಹೆಂಗಂದರೆ, ಕಾಂಗ್ರೆಸ್ ಪಾರ್ಟಿಲಿ ಇರೋದು ಬೇಡ ಅನ್ನಂಗೆ ಆಗಿದೆ. ಇರ್ತೀನಿ ಅಂತಂದರೆ ಅಧಿಕಾರ ಇಲ್ಲ ಹೋಗ್ತೀನಿ ಅಂದರೆ ಯಾರು ಅಧಿಕಾರ ಕೊಡ್ತಾರೆ? ಬಿ ಜೆ ಪಿ ಕೊಡುತ್ತಾ? ಬಿ ಜೆ ಪಿ ಈ ಸತಿಯೇನೋ ಇಂಟ್ರೆಸ್ಟ್ ಕೊಟ್ಟಿಲ್ಲ ಅಂತ ನಾನು ಅನ್ಕೋತಿದ್ದೀನಿ. ಬಿ ಜೆ ಪಿಯವರು ಈ ಸಾರಿ ನಾನು ಬರ್ತೀನಿ, ನೀವು ಬಾಗಿಲು ತೆಗೀರಿ ಅಂತಂದರೆ ಮೋಸ್ಟ್ಲಿ ಬಾಗಿಲನ್ನೀಗ ಮುಚ್ಚಿದ್ದಾರೆ ಹಂಗಂತ ಅನ್ಕೋತಾ ಇದ್ದೀನಿ. ಅದಕ್ಕೆ ಇದು ಸದ್ದು ಗದ್ದಲ ಎಲ್ಲ ಬಂದಾಗೋಗಿದೆ. ಹುಟ್ಟು ಹಬ್ಬದ ದಿನವೇ ಮುಖ್ಯಮಂತ್ರಿ ಮಾಡ್ಕೋತೀನಿ ಅಂತ ಜಂಬ ಕೊಚ್ಕೊಂಡಂಥ ಡಿ ಕೆ ಶಿವಕುಮಾರ್ ಅವರು ಹುಟ್ಟು ಹಬ್ಬನೂ ಆಗೋಯ್ತು. ಹುಟ್ಟು ಹಬ್ಬಕ್ಕೆ ನೆಕ್ಸ್ಟ್ ಮೇ 15ಕ್ಕೆ ಎಲ್ಲಿಂದ ರೀ? ಅಕ್ಟೋಬರಿಂದ ಏನಕ್ಕೆ ರಾಜಣ್ಣ ಹೇಳಿದ್ದು ಏನೋ ಆಗೋಗ್ಬಿಡುತ್ತೆ. ಏನೂ ಆಗಿಲ್ಲ. ಅಕ್ಟೋಬರ್ ಆಯಿತು, ನವಂಬರ್ ಆಯಿತು, ಡಿಸೆಂಬರ್ ಆಯಿತು, ಜನವರಿ ಆಯಿತು, ಫೆಬ್ರವರಿ ಆಯಿತು, ಮಾರ್ಚ್ ಆಯಿತು, ಏಪ್ರಿಲ್ ಆಯಿತು, ಮೇ ಆಗೋಯ್ತು. ಮೇ 15ಕ್ಕೆ ಅಂತ್ಯ ಆಗೋಯ್ತು. ಎಷ್ಟು ಹಬ್ಬ ಅಲ್ಲಿಗೆ? ಸಂಕ್ರಾಂತಿ ಆಯಿತು, ಮತ್ತು ಶಿವರಾತ್ರಿ ಆಯಿತು, ಯುಗಾದಿ ಆಯಿತು, ಮತ್ತು ರಂಜಾನ್ ಆಯಿತು, ಬಕ್ರೀದ್ ಆಯಿತು, ಎಲ್ಲ ಹಬ್ಬನೂ ಮುಗಿದೈತಿ. ಯಾವ ಹಬ್ಬನೂ ಯಾವುದು ಕೊಡುಗೆನೇ ಸಿಕ್ಕಲಿಲ್ಲ ಪಾಪ ಈ ಅಪ್ಪನಿಗೆ. ಯಾರಿಗೆ? ಡಿ ಕೆ ಶಿವಕುಮಾರ್ಗೆ. ಏನೋ ಅದೃಷ್ಟ ಇಲ್ಲ ಡಿ ಕೆ ಶಿವಕುಮಾರ್ಗೆ. ಹಂಗಾಗಿ ಯಾವ ಹಬ್ಬಗಳು ಯಾವುದು ಕೈ ಹಿಡಿಲಿಲ್ಲ. ಮತ್ತು ನಮ್ಮ ಜ್ಯೋತಿಷಿಗಳು ಹೇಳಿದ ಮಾತಾದ್ರೂ ನಡೀತಾ? ಅದೂ ಇಲ್ಲ. ಜ್ಯೋತಿಷಿಗಳು ಎಲ್ಲ ಬರೀ ಸುಳ್ಳು ಹೇಳ್ತಾರೆ. ಲೆಕ್ಕಾಚಾರ ಮಾಡಬೇಕು, ಲೆಕ್ಕ ಹಾಕಿ ಕರೆಕ್ಟಾಗಿ ಇಂಥ ದಿವಸನೇ ನೀವು ಕೂತ್ಕೊತೀಯ ಅಧಿಕಾರಕ್ಕೆ ಹೆಂಗಂತ ಹೇಳ್ಬೇಕು. ಆವಾಗ ನೀವು ನಿಜವಾಗಿ ಜ್ಯೋತಿಷಿಗಳಂತ ಹೇಳ್ಬೋದು. ಯಾಕೆ ಆಗಲ್ವೇನ್ರಿ? ಆಗತ್ತಲ್ವಾ? ನೋಡಪ್ಪ, ಒಂದು ಕೆಲಸ ಮಾಡಿ, ಈಗ ಒಂದು ಹೊಸದು ಏನೋ ಬಂದೈತಂತೆ ಡಿ ಕೆ ಶಿವಕುಮಾರ್. ಹೇಗೆ ಹಾಕ್ಬಿಡು, ಐನಲ್ಲಿ ಏನೋ ಜ್ಯೋತಿಷಿ ಹೇಳ್ತಾವ್ರಂತೆ, ನಾನು ಮುಖ್ಯಮಂತ್ರಿ ಆಗ್ತೀನ, ಯಾವತ್ತು ಆಗ್ತೀನಿ ಅಂತ ಹಾಕ್ಬಿಡು. ಒಂದು ವೇಳೆ ಅದೇನಾದ್ರು ಫಿಕ್ಸ್ ಮಾಡುತ್ತೆ ಏನೋ ಡೇಟು, ನೋಡೋಣ. ಅದರಿಂದ ಹೆಂಗಾದರೂ ಯಾವ ರೀತಿ ಆಗ್ತೀಯಾ, ಬೇರೆ ದಾರಿನ ಏನು ಎತ್ತ ಅಂತ ಎಲ್ಲ ಗೊತ್ತಾಗುತ್ತೆ. ಐನಲ್ಲಿ ಹಾಕು ಹೋಗಿ. ಅರ್ಥ ಆಯ್ತಾ? ಯಾವುದಾದ್ರು ಕಲಿ ಆ್ಯಪಲ್ಲಿ ಏನೋ ತೋರಿಸ್ತಾರಂತೆ ನೋಡೋದು. ಆ ಆ್ಯಪಲ್ಲಿ ಹಾಕ್ಬಿಟ್ಟು ಐನಲ್ಲಿ ನಾನು ಯಾವಾಗ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹಾಕು, ನೋಡೋಣ. ಆವಾಗ ಈ ಮುಖ್ಯಮಂತ್ರಿ ಆಗೋ ದಿನ, ಡೇಟು ಎಲ್ಲ ಗಳಿಗೆ ಎಲ್ಲನೂ ಕೊಟ್ಬಿಡ್ತದೆ. ಆವಾಗ ಅಲ್ಲಿವರೆಗಾದ್ರೂ ನೆಮ್ಮದಿಯಾಗಾರ ಇರ್ಬೋದು. ಜನರಿಗೂ ಇಂಥ ದಿವಸ ಆಯ್ತಾರಂತೆ ಅಂತ ಕೇಳಿಸ್ಕೊಂಡು ಸುಮ್ಮನೆ ಆಗ್ಬೋದು. ನೀನು ಏನಪ್ಪ ಡಿ ಕೆ ಶಿವಕುಮಾರು, 3 ವರ್ಷದಿಂದಾನು ಹೇಳ್ಕೊಂಡು ತಿರುಗಾಡ್ತಾ ಇದೆಯಾ. ತಿರುಗಾಡಿ ಏನಾಗಿದೆ ಹೆಂಗಂದರೆ, ಡೆಲ್ಲಿ ಟು ಬೆಂಗಳೂರು ಎಷ್ಟು ಫ್ಲೈಟ್ ಆಗೋಯ್ತೋ ಗೊತ್ತಿಲ್ಲ, ಎಷ್ಟು ರಾಜಭಾರ ಮಾಡಿಬಿಟ್ಟೋ ಗೊತ್ತಿಲ್ಲ. ಆದರೆ ಮಾಪ ನಿನಗೆ ಒಂದು ಯೋಗ ಅಂತ ಕೊಡಲಿಲ್ವಲ್ಲ ಇವರು. ಎಲ್ಲರೂ ಸೇರಿ ನಿನ್ನ ಹಳ್ಳಕ್ಕೆ ಹಾಕ್ಕೊಂಡು ತುಳಿದ್ಬಿಟ್ರಲ್ಲ, ಸರಿನಾ? ಹೆಂಗೆ ಅಪ್ಪಚ್ಚಿ ಮಾಡಾಕ್ಬಿಟ್ರು ನಿನ್ನ ಡಿ ಕೆ ಶಿವಕುಮಾರು. ನೀನು ಎಷ್ಟೋ ಪೊಗರಲ್ಲಿ ಮೆರಿತಾ ಇದೆಯೋ, ಆ ಪೊಗರನ್ನೆಲ್ಲ ಕರಗಿಸ್ಬಿಟ್ರು. ಹಿಂಗೆ ದಿನೇ ಹೇಳ್ತಾ ನಿಮ್ಮ ಯಾರು ಕರಗಿಸಿದ್ದು ಅಂತಂದರೆ ಇವರೇ ನಿಮ್ಮ ಸಹಪಾಠಿ ಸಿದ್ದರಾಮಯ್ಯ, ಮುಲ್ಲಾ ರಾಮಯ್ಯನವರು. ಸರಿಯಾಗಿ ಪಾಠ ಕೊಟ್ಟರು ನಿನಗೆ. ಕಾಟ ಕೊಟ್ಟರ ಇಲ್ಲ ಪಾಠ ಕೊಟ್ಟರೆ ಗೊತ್ತಿಲ್ಲ, ಯಾವುದೋ ಒಂದು ಕೊಟ್ಟು ನಿನಗೆ ಮೂಲೆಗೆ ಮಾಡಿಬಿಟ್ರು. ಇಷ್ಟೇ ನಿನ್ನ ವಿಷಯ ಅಂತ ಹೇಳಿ ನಿನಗೆ ಯಾವುದು ಸಿಗಬೇಡ್ದು ಹಂಗೆ ಮಾಡಿಬಿಟ್ರಲ್ಲಪ್ಪ. ಏನು ಈಗ ಪಕ್ಷದಲ್ಲಿದ್ದು 28ಕ್ಕೆ ನಿಮ್ಮ ಪಾರ್ಟಿ ಬರಲ್ಲ ನಿಮ್ಮ ಪಾರ್ಟಿ 28ಕ್ಕೆ. ಕಾರಣ ಏನು ಅಂತೇಳು? ಅಷ್ಟೊತ್ತಿಗೆಲ್ಲ ಇನ್ನೊಂದು 2 ವರ್ಷಕ್ಕೆ ನೀವು ಈ ರೋಡು ಟಾರು ಯಾವುದು ಕೆಲಸ ನಡೆದಿಲ್ಲ ಹಂಗಂತಂದರೆ ಜನವಿರೋಧಿ ಅಂತ ಪಟ್ಟ ಬಂದ್ಬಿಟ್ಟಿರುತ್ತೆ ಆಲ್ರೆಡಿ. ಜನವಿರೋಧಿ ನಾಯಕ ಯಾರಪ್ಪ ಅವರು ಅಂದರೆ ಸಿದ್ದರಾಮಯ್ಯ ಅಂತ. ಜನವಿರೋಧಿ ನಾಯಕ ಯಾರಪ್ಪ ಅಂದರೆ ಡಿ ಕೆ ಶಿವಕುಮಾರ್ ಅಂತ ಬರುತ್ತೆ. ಹಂಗಾಗಿ ನೀವು ನೆಕ್ಸ್ಟ್ ಮುಂದಿನ ಎಲೆಕ್ಷನಲ್ಲಿ ಹೆಂಗೆ ಗೆಲ್ತೀರಾ, ಯಾವ ರೀತಿ ಗೆಲ್ಲೋದಕ್ಕೆ ಆಗುತ್ತೆ, ಅದು ಬೇಕಲ್ಲ.
ಹ್ಞೂ ಅದು ಬೇಕಲ್ಲಪ್ಪ. ಹಂಗಾಗಿ ನೀವು ಈಗಲೇ ಈಗ ನಾವು ಈ ಒಂದು 28ರಲ್ಲೇ ನೀನು ಏನಾದ್ರು ಇರೋದ್ರಲ್ಲಿ ನನಗೆ ಮುಖ್ಯಮಂತ್ರಿ ಮಾಡಿಂಗಂತ ಏನಾದ್ರು ಒಂದು ಫೈಟ್ ಮಾಡಿದ್ರೆ ಮುಖ್ಯಮಂತ್ರಿ ಆಗ್ಬೋದು. ಮುಂದಿನ 28 ಆದಮೇಲೆ ನಿಮಗೆ ಯೋಗನೂ ಇರೋಲ್ಲ, ಈಗಲೇ ಇಲ್ಲ ಯೋಗ. ಆದರೂ ಏನು ಜಬರ್ದಸ್ತಿನ ತಗೋಬೇಕು ಅಷ್ಟೇ. ನಿಮ್ಮ ರಾಜಕಾರಣಿಗಳು, ನಿಮ್ಮ ಜ್ಯೋತಿಷಿಗಳು ಹೇಳಿದ ರೀತಿ ನಿನಗೆ ಯೋಗ ಇಲ್ಲಪ್ಪ. ನನ್ನ ಲೆಕ್ಕದ ಪ್ರಕಾರವಾಗಿ, ನನ್ನ ದೈವಜ್ಞಾನದ ಪ್ರಕಾರ ನಿನಗೆ ಮುಖ್ಯಮಂತ್ರಿ ಮಾಡುವ ಕಾಂಗ್ರೆಸ್ಸಿಂದ, ಅದನ್ನು ಕಾಂಗ್ರೆಸ್ಸಿಂದ ನೀನು ಮುಖ್ಯಮಂತ್ರಿ ಆಗುವ ಯೋಗ ಇಲ್ಲ. ಯಾಕೆಂದರೆ ನಿನ್ನ ಸುತ್ತ ಇರೋರೆಲ್ಲ ಶತ್ರುಗಳು. ಒಬ್ಬೊಬ್ಬನೂ ಬರೀ ವಸಿಯದಲ್ಲೇ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ದೊಡ್ಡ ಸಿಎ. ನೀನೇನೋ ಒಳ್ಳೆಯವರು ನಮ್ಮ ಗುರುಗಳು ಅಂದ್ಕೊಂಡು ಓಡಾಡ್ತಾ ಇದೀಯಾ. ಗುರುಗಳಲ್ಲ ಅವರು, ಅವರೇ ಮೊದಲನೇ ಪಕ್ಕ ವಿರೋಧಿ. ಅರ್ಥ ಆಯ್ತಾ? 2ನೇ ವಿರೋಧಿ ಸಿದ್ದರಾಮಯ್ಯ, 3ನೇ ವಿರೋಧಿ ಎಸ್ ಸಿ ಮಾದೇವಪ್ಪ ಮತ್ತು ಇವ್ರುಗಳು ಸತೀಶ್ ಜಾರಕಿಹೊಳಿ ಮತ್ತು ಇವ್ರುಗಳೆಲ್ಲರೂ ಸೇರಿಕೊಂಡು ಏನು ಮಾಡ್ತಾವ್ರೆ, ನಿನ್ನ ಹಾಕ್ಕೊಂಡು ರುಬ್ತಾವ್ರೆ. ನೀನು ರುಬ್ಬಿಸ್ಕೊತಾ ಇದೀಯ. ಇಷ್ಟು ಹೇಳಿ ನಾನು ಇಲ್ಲಿಗೆ ನನ್ನ ಮಾತಿನಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ. ನನ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ತಾ, ಇದನ್ನು ಒಂದು ಶೇರ್ ಮಾಡಿ ಸಾಕು, ಇನ್ನೇನು ಬೇಡ. ಓಕೆ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.